ಇಂಡಿಯನ್ಸ್ ಆಗಿರೋ ಬಿಟ್ರೆ ನಾವು ಯಾವುದೇ ಕಾರಣಕ್ಕೂ ಅವ್ರ ಮೇಲೆ ಹಿಡಿತ ಸಾಕೋಕ್ ಆಗೋದಿಲ್ಲ ಅಂತ ಬ್ರಿಟಿಷ್ ಆಫೀಸರ್ ಆಗಿದ್ದಂತ ಲಾರ್ಡ್ ಮೆಕಾಲೆ ಹೇಳ್ತಾನೆ. ಅವನು ಸುಮ್ಮನೆ ಹೇಳಿದ್ದಲ್ಲ, ನಮ್ಮ ಭಾರತದ ಮೂಲೆ ಮೂಲೆಗೂ ಹೋಗಿ ನಮ್ಮ ಭಾರತವನ್ನ ಸ್ಟಡಿ ಮಾಡಿ ನಮ್ಮ ಕಲ್ಚರ್ ಮತ್ತೆ ಸ್ಪಿರಿಚುಯಾಲಿಟಿ ಬಗ್ಗೆ ತಿಳ್ಕೊಂಡು ಈ ಮಾತನ್ನ ಹೇಳಿದ್ದು. ಎಷ್ಟು ರಿಚ್ ಇದೆ ಗೊತ್ತಾ ನಮ್ಮ ಭಾರತದ ಕಲ್ಚರ್ ಮತ್ತೆ ಟ್ರೆಡಿಷನ್. ಫಿಸಿಕಲಿ ಸ್ಟ್ರಾಂಗ್ ಆಗೋಕೆ ಯೋಗಾಸನವನ್ನ ಕೊಟ್ಟಿದ್ದು ನಮ್ದೇ ಕಲ್ಚರ್. ಮೆಂಟಲಿ ಸ್ಟ್ರಾಂಗ್ ಆಗೋಕೆ ಶ್ರೀಕೃಷ್ಣ ಇಡೀ ಭಗವದ್ಗೀತೆಯನ್ನ ಕೊಟ್ಟಿದ್ದಾರೆ. ಸ್ಪಿರಿಚುಯಲಿ ಫಿಟ್ ಆಗ್ಲಿಕ್ಕಂತೂ ಕೇಳಲೇಬೇಡಿ, ಸ್ಕೈ ಇಸ್ ದ ಲಿಮಿಟ್. ಜ್ಞಾನ ಯೋಗ, ಕರ್ಮಯೋಗ, ಮೋಸ್ಟ್ ವಂಡರ್ಫುಲ್ ಭಕ್ತಿ ಯೋಗ ಕೂಡ ಇದೆ. ಆದ್ರೂ ಕೂಡ ನಾವು ವೆಸ್ಟರ್ನ್ ಕಲ್ಚರ್ಗೆ ಇನ್ಕ್ಲೈನ್ ಆಗ್ತೀವಿ. ಇವತ್ತಿನ ಕಾಲದಲ್ಲಿ ಸೂಸೈಡ್ ಕೇಸ್, ಡಿಪ್ರೆಷನ್ ಕೇಸ್ ಎಲ್ಲ ಜಾಸ್ತಿ ಆಗ್ತಿರೋದೇ ನಮ್ಮ ವಂಡರ್ಫುಲ್ ಕಲ್ಚರ್ನ ಬಿಟ್ಟು ಆ ವೆಸ್ಟರ್ನ್ ಕಲ್ಚರ್ನ ಅಡಾಪ್ಟ್ ಮಾಡ್ಕೊಳ್ತಾ ಇರೋದಕ್ಕೆ. ನಮ್ಮ ಶಾಸ್ತ್ರ ಕ್ಲಿಯರ್ಲಿ ಹೇಳ್ತು, ಆತ್ಮಹತ್ಯೆ ಮಹಾಪಾಪ ಅಂತ. ಯಾರು ಟಾಲರೆನ್ಸ್ ನ ಬಿಲ್ಡ್ ಮಾಡ್ಕೊಂಡಿರಲ್ಲ ಅವ್ರಿಗೆ ಜೀವನದಲ್ಲಿ ಬರೋ ಅತಿ ಚಿಕ್ಕ ಚಿಕ್ಕ ಪ್ರಾಬ್ಲಮ್ಗಳು ದೊಡ್ಡ ಬೆಟ್ಟ ತರ ಕಾಣಿಸುತ್ತೆ. ಅದಕ್ಕೆ ಶ್ರೀಕೃಷ್ಣ ಅರ್ಜುನ್ ಹೇಳಿದ್ದು, ಮಾತ್ರ ಸ್ಪರ್ಶಾಸ್ತ ಕೌಂತೆಯ ಶೀತೋಷ್ಣ ಸುಖದುಃಖದಾಹ ಆಗಮಾಪಾಯನು ನಿತ್ಯಸ್ಥಾಂ ತಿತಿಕ್ಷಸ್ವ ಭಾರತ ಅಂತ. ಈ ಪೇನ್, ಪ್ಲೇಜರ್, ಸುಖ ದುಃಖಗಳೆಲ್ಲ ಈ ಬೇಸಿಗೆಗಾಲ ಮತ್ತೆ ಮಳೆಗಾಲ ಬಂದಂಗೆ ಬಂದು ಹೋಗ್ತಾ ಇರುತ್ತೆ. ನೀನು ಅದನ್ನೆಲ್ಲ ಸಹಿಸ್ಕೊಳ್ಳುವಂತ ಶಕ್ತಿಯನ್ನ ಹೊಂದಿರಬೇಕು. ಆ ಶಕ್ತಿ ಅಂದ್ರೆ ಟಾಲರೆನ್ಸ್ ನೀನು ಡೆವಲಪ್ ಮಾಡ್ಕೋಬೇಕು ಅಂತ. 1ನೇ ಅಧ್ಯಾಯದಲ್ಲಿ ಸೋತ್ ಸುಣ್ಣವಾಗಿದ್ದ ಅರ್ಜುನ್ನ ಮನೋಬಲವನ್ನ 18ನೇ ಅಧ್ಯಾಯದಲ್ಲಿ ಅವನ ಮನೋಬಲವನ್ನ ಅತಿ ಉನ್ನತ ಮಟ್ಟಕ್ಕೆ ನಿಮಿಷಗಳಲ್ಲಿ ಟ್ರಾನ್ಸ್ಫರ್ ಮಾಡಿದ್ದು ಶ್ರೀಕೃಷ್ಣನ ಮಾತು ಭಗವದ್ಗೀತೆ. ಅದು ನಮ್ಮ ಕಲ್ಚರ್. ಡಿಪ್ರೆಷನ್ ಅಲ್ಲಿ ಇದ್ದೀನಿ ಅಂತ ಧೂಮಪಾನ, ಮದ್ಯಪಾನ, ಅದು ಇದು ಎಲ್ಲ ಮಾಡಿ ಸಾಯ್ಬೇಕಂತ ಹೇಳ್ಕೊಡ್ಲಿಲ್ಲ. ಬೇರೆ ವೆಸ್ಟರ್ನ್ ಕಲ್ಚರ್ ಎಲ್ಲ ದೇವರು ಅಂದ್ರೆ ಹೆದರೋದು ಮತ್ತೆ ಡೈಲಿ ನೀಡ್ಸ್ ನ ಬೇಡ್ಕೊಳ್ಳೋ ಒಂದು ವಸ್ತು ಅಂತ ಹೇಳ್ಕೊಟ್ರೆ